ಹಾಯ್, ನಾನು ಕಟ್ ಮಾಡ್ತಿರೋದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಬೇಕು. ಎಷ್ಟು ಸಣ್ಣ ಆಗ್ತದೋ ಅಷ್ಟು. ಅದಾದಮೇಲೆ ನಾನು ಶುಂಠಿ ಕಟ್ ಮಾಡ್ಕೊಂಡೆ, ಹಸಿ ಶುಂಠಿ. ಯಾಕಂದರೆ ಶುಂಠಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಅದು ಒಂಥರ ಏನೋ ಒಳ್ಳೆ ಟೇಸ್ಟ್ ಕೊಡ್ತದೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಆಮೇಲೆ ಇದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಇಲ್ಲೇ ಉಂಟು ನೋಡಿ. ಟೊಮ್ಯಾಟೊ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಆಮೇಲೆ ಇದಕ್ಕೆ ಸ್ಪೆಷಲ್ ಐಟಮ್ ಅಂದರೆ ಕ್ಯಾರೆಟ್. ಅದನ್ನು ನಾನು ಚೆನ್ನಾಗಿ ತುರಿದು ತಗೊಂಡೆ. ಎಲ್ಲಕ್ಕಿಂತ ಮೇನ್ ಇಂಗ್ರೀಡಿಯೆಂಟ್ ಯಾವುದಂದ್ರೆ ಮ್ಯಾಕ್ರೋನಿ ಅಥವಾ ಪಾಸ್ತಾ. ನೀರನ್ನು ಫುಲ್ ಕುದಿಲಿಕ್ಕಿಟ್ಟೆ. ಅದು ಬಾಯ್ಲ್ ಬರ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋದು, ಅಂದರೆ ಕುದಿಯೋ ನೀರಲ್ಲೇ ಅದು ಇದು ಮಾಡೋದಾ. ಅದಾದಮೇಲೆ ನಾನು ಮ್ಯಾಕ್ರೋನಿ ಹಾಕಿದೆ. ಅದನ್ನು ಒಂದು ಸಲ ನಾರ್ಮಲಾಗಿ ವಾಶ್ ಮಾಡ್ಕೊಂಡೆ. ಜಾಸ್ತಿ ಏನು ವಾಶ್ ಮಾಡಬೇಕಂತಿಲ್ಲ, ಅದು ಮತ್ತೆ ಪೂರ್ತಿ ಇದಾಗಿಬಿಡ್ತದೆ, ಮೆಲ್ಟ್ ಆಗಿಬಿಡ್ತದೆ. ಕುದೀತಾ ಇರುವಾಗ ಅದಕ್ಕೆ ಒಂದು ಸ್ವಲ್ಪ ಒಂದು ನನಗೆ ಅಂದರೆ ಒಂದು ಸ್ಪೂನು ಅಲ್ಲ, ಅದು ಸ್ವಲ್ಪ ಆಯಿಲ್ ಬಿಡೋದು. ಯಾಕಂದರೆ ಅದು ಒಂದಕ್ಕೊಂದು ಸ್ಟಿಕ್ ಆಗೋಕ್ಕಾಗೋ ಹೇಳಿ, ಒಂದಕ್ಕೊಂದು ಅಂಟ್ಕೊಳ್ಳೋಕ್ಕಾಗೋ ಹೇಳಿ ಆಯಿಲ್ ಬಿಡ್ತಿರೋದು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಪ್ಯಾನ್ ತಗೊಂಡೆ. ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಕೊಚ್ಚಿಟ್ಕೊಂಡ ಬೆಳ್ಳುಳ್ಳಿ ಹಾಕಿದೆ. ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ಟೊಮ್ಯಾಟೊ, ಹಸಿಮೆಣಸು ಎಲ್ಲ ಹಾಕಿ, ಸ್ವಲ್ಪ ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಫ್ರೈ ಮಾಡೋದು. ಎಂತಕ್ಕಂದರೆ ಸ್ವಲ್ಪ ಅದ್ರದ್ದು ರಾ ಸ್ಮೆಲ್ ಹೋಗೋ ತನಕ ಅಷ್ಟೆ. ಅದಾದಮೇಲೆ ಪಕ್ಕದಲ್ಲೇ ನಾನು ಮ್ಯಾಕ್ರೋನಿನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಅದನ್ನು ತೆಗೆದು ನೋಡಿದಾಗ ಸ್ವಲ್ಪ ಓವರ್ ಕುಕ್ ಆಗಿತ್ತು. ತೊಂದರೆ ಇಲ್ಲ, ನಾವೆಲ್ಲರ ಥರ ಹಸಿ ತಿನ್ನೋದಿಲ್ಲ, ಬೇಯಿಸೋದೇ ತಿಂತೀವಿ, ಇಟ್ಸ್ ಓಕೆ. ಅದಾದಮೇಲೆ ಅದನ್ನು ನೋಡ್ತಾ ಇದ್ದೆ, ಈ ಕಡೆ ಒಗ್ಗರಣೆಗೂ ರೆಡಿ ಮಾಡ್ಕೊಳ್ತಿದ್ದೆ, ಎರಡು ಒಟ್ಟಿಗೆ ಆಗೋಗಲಿ ಹೇಳಿ. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಅರ್ಧ ಬೇಯ್ತೇ ಇದ್ದಂಗೆ ಟೊಮ್ಯಾಟೊ, ಅದ್ರ ಜೊತೆಲಿ ಹಸಿಮೆಣಸು, ಆಮೇಲೆ ಮ್ಯಾಕ್ರೋನಿದು ಏನು ನೀರು ಇರ್ತದಲ್ಲ, ಸೋಸನ್ನು ತೆಗೆದಿಟ್ಕೊಂಡಿದ್ದೆ, ಆ ನೀರನ್ನು ಇದಕ್ಕೆ ಯೂಸ್ ಮಾಡಿದ್ದೆ. ಅಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಬೇಯಿಸುವಾಗ, ಇಲ್ಲೂ ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕಿದ್ದೆ. ಉಪ್ಪು ಜಸ್ಟ್ ಟೇಸ್ಟ್ ಮೇಲೆ ಡಿಪೆಂಡ್. ಇದು ನಾನು ಗಾಳಿಸಿಟ್ಕೊಂಡದ್ದು. ಅದಾದಮೇಲೆ ನಾನು ಇದಕ್ಕೆ ಅದು ಚೆನ್ನಾಗಿ ಬೆಂದ ತಕ್ಷಣ ಅದಕ್ಕೆ ನಾನು ಮ್ಯಾಗಿ ಮಸಾಲ ಹಾಕಿದೆ. ಅದಾದಮೇಲೆ ತುರಿದಿಟ್ಕೊಂಡು ಕ್ಯಾರೆಟ್, ಯಾಕಂದರೆ ಕ್ಯಾರೆಟ್ ತುಂಬ ಸ್ವೀಟ್ ಇರೋದ್ರಿಂದ ಮತ್ತು ಈ ಥರ ಚಿಕ್ಕದಾಗಿ ತುರಿದಿರೋದ್ರಿಂದ ಅದರದ್ದು ನೀರಿನ ಅಂಶನ ಒಂಥರ ಚೆನ್ನಾಗಿ ಇದು ಮಾಡ್ತದೆ. ಮತ್ತು ಅದು ತಿನ್ನುವಾಗಲೂ ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡ್ತದೆ. ಆ್ಯಸ್ ಯು ನೋ, ನನಗೆ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಎರಡೂ ಇಷ್ಟ. ಸೊ ಅದು ಎರಡು ಇಷ್ಟಿಷ್ಟೇ ಹಾಕಿದ್ದೆ. ಮ್ಯಾಗಿ ಮಸಾಲ ಹಾಕಿದ್ರೂ ಅದರಲ್ಲಿ ಆ ಮಜಾ ಇರೋದಿಲ್ಲ ನಮ್ಮ ಗರಂ ಮಸಾಲದಲ್ಲಿ ಇರುವಷ್ಟು. ಆದಮೇಲೆ ಇದೆಲ್ಲ ಸಾಸ್ಗಳು ಆಪ್ಷನಲ್ಲು, ಬೇಕೇ ಬೇಕಂತೇನಿಲ್ಲ. ನಾವು ಪಿ ಜಿಲಿದ್ದಾಗ ನಮ್ಗಲ್ಲಿ ಪಾತ್ರೆನೂ ಅವೈಲಬಲ್ ಇರೋದಿಲ್ಲ, ಆದರೂ ಎಷ್ಟು ಕಷ್ಟಪಟ್ಟು ಮಾಡ್ಕೊತಿದ್ವಿ. ಅಲ್ಲಿ ಸಾಸ್ ಗೀಸೆಲ್ಲ ಸಿಗ್ತಾನೂ ಇರಲಾಗಿತ್ತು. ಅಂದರೆ ಪಿ ಜಿಲಿ ಅಂದರೆ ಹಾಳಾಗೋಗ್ತಿತ್ತು, ಅದು ಯಾರೂ ತರೋದಿಲ್ಲಾಗಿದ್ರು. ಮನೇಲಿ ಹೆಂಗೋ ನಂದಿತ್ತು. ಅದಕ್ಕೆ ನಾನು ಸೋಯಾ ಸಾಸು ಮತ್ತು ಕೆಚ್ಚಪ್ಪು ಮತ್ತೊಂದದ್ದು ಟೊಮ್ಯಾಟೊ ಚಿಲ್ಲಿ ಚಟ್ನಿ ಇದೇನೋ, ಅದು 3 ಹಾಕಿದೆ. ಜಸ್ಟ್ ಇಷ್ಟಿಷ್ಟೇ ಹಾಕಿದ್ದು, ಅದು ಜಾಸ್ತಿನೂ ಹಾಕಲಿಲ್ಲ ನಾನು. ನೀವು ನೋಡ್ಬೋದು, ಅದು ಜಾಸ್ತಿ ಹಾಕಿದ್ರೆ ಅದು ಮತ್ತು ಕಲರೇ ಚೇಂಜ್ ಆಗಿಬಿಡ್ತದೆ, ಅದ್ರದ್ದು ಒಳ್ಳೆ ಗೋಬಿ ಕಲರ್ ಬರ್ತದೆ. ಅದಕ್ಕೆ ಅದು ಬೇಡ. ಸಿಂಪಲ್ಲಾಗಿ ನಾನು ಹೆಂಗೆ ಮಾಡ್ತಿದ್ದೆ ಅದನ್ನೇ ನಾನು ಮಾಡ್ತಾ ಇರೋದು. ಎಂಥ ಎಕ್ಸ್ಟ್ರಾ ಅಡಿಷ್ನಲ್ ಏನೂ ಹಾಕಲಿಲ್ಲ. ಮತ್ತು ಉಪ್ಪು ಖಾರ ಎಲ್ಲ ನೋಡಿ ಮಾಡಿ ಹಾಕಿದ್ರಾಯ್ತು ಅಷ್ಟೇ. ಯಾಕಂದರೆ ಹಸಿಮೆಣಸು ಹಾಕಿರೋದ್ರಿಂದ ಆಲ್ರೆಡಿ ಅದು ಖಾರ ಇರ್ತದೆ. ಅದಾದಮೇಲೆ ನಾನು ಏನು ಸೋಸ್ ಇಟ್ಕೊಂಡಿದ್ದಲ್ಲ, ಆ ಮ್ಯಾಕ್ರೋನಿನ ಇದಕ್ಕೆ ಹಾಕಿ ನೋಡಿ. ಸ್ವಲ್ಪ ಓವರ್ ಕುಕ್ ಆಗುತ್ತೆ, ಜಾಸ್ತಿ ಕುಕ್ ಆಗುತ್ತೆ, ತೊಂದರೆ ಏನಿಲ್ಲ. ಬಟ್ ಅದು ಮಿಕ್ಸ್ ಮಾಡುವಾಗ ಅದು ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನು ಕಟ್ಟಿಗೆ ಸ್ಪೂನ್ ತಗೊಂಡಿದ್ದೆ. ಅದರಿಂದ ಅಷ್ಟೊಂದೇನು ಇದಾಗೋದಿಲ್ಲ, ಸ್ಟೀಲ್ ಚಮಚ ಥರ ಅಲ್ಲ ಇದು, ಕಟ್ಟಿಗೆದು. ಮತ್ತೊಂದಂತಂದರೆ ಮಿಕ್ಸ್ ಮಾಡುವಾಗ ಸ್ವಲ್ಪ ನಿಧಾನ ಆರಾಮಾಗಿ ಮಿಕ್ಸ್ ಮಾಡಿದರೆ ಆಯಿತು, ಮತ್ತೆಂಥ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಅದು ಸ್ಪೂನ್ ಹಾಕಿದ್ರೆ ಕಟ್ಟಾಗ್ತದೆ ಹೇಳಿ ನಾನು ಟಾಸ್ ಮಾಡ್ತಾಯಿದ್ದೆ ಆವಾಗವಾಗ, ಒಂದು ಸ್ವಲ್ಪ ಅಷ್ಟೇ. ಅಂದರೆ ಅದು ನೀರಿನ ಅಂಶ ಇದ್ದರೆ ಹೋಗಿ ಹೇಳಿ. ಕೆಲವರು ಇದಕ್ಕೆ ಮಯೋನೈಸು, ಚೀಸು ಏನು ಬೇಕೋ ಅಂತ ಹಾಕತ್ತಿಂತು. ನಂಗೆ ಅದು ಯಾವುದು ಅಷ್ಟೊಂದೇನು ಇಷ್ಟ ಇಲ್ಲ, ಜಸ್ಟ್ ಆ್ಯಸ್ ಇಟ್ ಈಸ್. ಯಾಕಂದರೆ ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಇದೆ. ಸೊ ಲಾಸ್ಟಿಗೆ ನಂಗೆ ಗಾರ್ನಿಷಿಗೆ
ಶುಂಠಿ ಹಾಕಿದೆ. ನಾನು ಫಸ್ಟಿಗೆ ಯೂಸ್ ಮಾಡಲಿಲ್ಲ ಅಂದರೆ ಅದು ಕಹಿ ಬಿಡ್ತದಳು ಅಷ್ಟೇ, ಮತ್ತೇನಿಲ್ಲ. ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ವಾವ್, ಇದಿಲ್ಲ ಅಂದರೆ ಇದು ಒಂಥರ ಇನ್ಕಂಪ್ಲೀಟ್. ಇಷ್ಟು ಹಾಕಿ ಗಾರ್ನಿಷ್ ಮಾಡಿದ್ರೆ ಮುಗೀತು. ಟಡಾನ್, ನಮ್ಮ ಮ್ಯಾಕ್ರೋನಿ ರೆಡಿ. ನೀವು ಏನಾದರೂ ಟ್ರೈ ಮಾಡೋದಿದ್ರೆ ಮಾಡಿ, ಆರಾಮಾಗಿ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ಹೇಳ್ಕೊಡ್ತೆ, ನನಗೂ ಖುಷಿನೇ. ಬಟ್ ಇದು ಟೇಸ್ಟ್ ಮಾತ್ರ ಸಖತ್ತಿರ್ತದೆ. ನನಗಂತೂ ತುಂಬ ಇಷ್ಟ ಆಯಿತು. ಹೋಪ್ ಯು ಎಂಜಾಯ್. ಸೊ ಥ್ಯಾಂಕ್ ಯು ಸೊ ಮಚ್. ನೀವು ಪೇಷನ್ಸಿಂದ ಏನೋ ಒಂದು ಮಾಡಿದ್ದೀನಿ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೊ ಮಚ್. ಟಾಟಾ ಬಾಯಿ.